ಅನುಪಮ ಗೌಡ ಬಹಳ ಸಂಭ್ರಮದಲ್ಲಿದ್ದಾರೆ. ಯಾಕಂದರೆ ರಾಜ್ಯ ಪ್ರಶಸ್ತಿ ಅವ್ರಿಗೆ ಬಂದಿದೆ. ನಿಜವಾಗ್ಲೂ ಕೂಡ ಇದು ಖುಷಿಯ ವಿಚಾರ. ಅನುಪಮ ಕಷ್ಟದಿಂದ ಬೆಳೆದವರು, ಕಷ್ಟದಿಂದ ಮೇಲ್ ಬಂದವರು, ಅವಕಾಶಗಳನ್ನ ಹುಡುಕಿಕೊಂಡು ಯಾವುದ್ಯಾವುದೋ ಕೆಟ್ಟ ದಾರಿಯನ್ನು, ತಪ್ಪು ದಾರಿಯನ್ನು ತುಳಿದವರಲ್ಲ. ಸಿಕ್ಕಂಥ ಅವಕಾಶವನ್ನು ಬಹಳ ಅದ್ಭುತವಾಗಿ ಬಳಸಿಕೊಂಡು ಬೆಳೆದವರು ಅನುಪಮ ಗೌಡ. ಅವಕಾಶ ಇಲ್ಲದೆ ಇದ್ದಾಗ ಕುಗ್ಗಿಲ್ಲ, ಟಿವಿ ಕಾರ್ಯಕ್ರಮಗಳಲ್ಲಿ ಮಿಂಚಿದ್ದಾರೆ, ಹೊರಗಿನ ಕಾರ್ಯಕ್ರಮಗಳನ್ನು ಒಪ್ಕೊಂಡಿದ್ದಾರೆ. ಇದೀಗ ರಾಜ್ಯ ಪ್ರಶಸ್ತಿ ಸಿಕ್ಕಿರುವಂಥದ್ದು ಅವರ ಕಣ್ಣಾಲೆಯಲ್ಲಿಯೇ ಅವರ ಖುಷಿ ಹೇಳ್ತಾ ಇತ್ತು. ಆದರೆ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇರುವಂಥ ಅನುಪಮ ಒಬ್ಬಂಟಿ ಆಗಿದ್ದಾರೆ ಅನ್ನೋದು ಬೇಸರದ ಸಂಗತಿ. ತನ್ನ ತಾಯಿ ಮತ್ತು ತಂಗಿಗಾಗಿ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿದ ಹುಡುಗನನ್ನು, ಎಷ್ಟೋ ವರ್ಷಗಳ ಕಾಲ ಇಷ್ಟಪಟ್ಟಂಥ ಹುಡುಗನನ್ನು ಬಿಟ್ಟಿದ್ರು. ಕಾರಣ ತಂಗಿ ಲೈಫ್ ಸೆಟಲ್ ಆಗಿಲ್ಲ, ತಾಯಿ ಕೂಡ ಒಬ್ಬಂಟಿ ಆಗಿದ್ದಾರೆ. ನಾನು ದುಡಿಬೇಕು, ಒಂದು ಮನೆ ಕಟ್ಟಬೇಕು, ಅವರಿಬ್ಬರನ್ನ ಸೆಟಲ್ ಮಾಡಬೇಕು, ಆಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿದಂಥ ಕಾರಣಕ್ಕಾಗಿ ಅವರ ಪ್ರೀತಿಯ ಬ್ರೇಕಪ್ ಆಗಿತ್ತು. ಆದರೆ ಈಗ ದುರಂತ ಅಂದರೆ ಅನುಪಮ ಒಬ್ಬರೇ ಆಗಿದ್ದಾರೆ. ತಾಯಿನೂ ಜೊತೆಗಿಲ್ಲ, ತಂಗಿನೂ ಜೊತೆಗಿಲ್ಲ. ಅಷ್ಟು ದೊಡ್ಡ ಮನೆ, ಹೆಸರು ನಮ್ಮನೆ ಅಂತ ಇಟ್ಟಂಥ ಅನುಪಮ ಮನೆಯ ಒಳಗಡೆ ಅನುಪಮ ಒಬ್ಬರೇ ಉಳ್ಕೊಂಡಿದ್ದಾರೆ ಅನ್ನೋದು ಬೇಸರದ ಸಂಗತಿ. ಮೊದಲ ದಿನದಿಂದ ಇಲ್ಲಿವರೆಗೂ ತ್ಯಾಗಿಯಾಗಿ ಕರುಣಾಮಯಿಯಾಗಿ ಇದ್ದಂಥ ಅನುಪಮಗೆ ಯಾಕೆ ಈ ಥರ ಆಗ್ತಾ ಇದೆ? ತಾಯಿ ಮತ್ತು ತಂಗಿ ಕೂಡ ಬೇರಾಗಿದ್ಯಾಕೆ? ಇವತ್ತು ರಾಜ್ಯ ಪ್ರಶಸ್ತಿ ಬಂದಿರೋದ್ರಿಂದ ಅನೇಕರು ಅವರಿಗೆ ವಿಶ್ ಮಾಡ್ತಾ ಇದ್ರು, ಸಂಭ್ರಮಿಸ್ತಾ ಇದ್ರು, ಹೊಗಳ್ತಾ ಇದ್ರು. ಸ್ವಂತ ತಂಗಿ ಮತ್ತು ತಾಯಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಹೀಗಾಯಿತು? ಅವರ ಫ್ಯಾಮಿಲಿ ದೂರ ಆಗೋದಕ್ಕೆ ಕಾರಣ ಏನು? ಲೈಫ್ ಲಾಂಗ್ ಒಬ್ಬಂಟಿಯಾಗಿ ಅನುಪಮ ಇರ್ತಾರಾ? ಅನುಪಮಗೆ ಆಗಿರುವ ಬೇಜಾರು ಏನು? ಇತ್ತೀಚಿನ ಇಂಟರ್ವ್ಯೂ ಅಲ್ಲಿ ಅವರ ತಾಯಿ ಮತ್ತು ತಂಗಿ ಬಗ್ಗೆ ಅನುಪಮ ಹೇಳಿದ್ದೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮೆಘಾ ಸುದ್ದಿಯಲ್ಲಿ ಕನ್ನಡದ ಅನೇಕ ಸ್ಟೋರಿಗಳನ್ನು ನೀವು ಕೇಳಿ. ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಸ್, ಅನುಪಮ ಗೌಡ ಅಕ್ಕ ಸೀರಿಯಲ್ ಮುಖಾಂತರವಾಗಿ ಇಂಡಸ್ಟ್ರಿಯಲ್ಲಿ ಫೇಮಸ್ ಆದವರು. ಅದಕ್ಕಿಂತ ಹಿಂದೆ ಕೂಡ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸೀರಿಯಲ್ಗಳಲ್ಲಿ ಮಿಂಚಬೇಕು ಅಂತ ಆಸೆಯನ್ನು ಇಟ್ಕೊಂಡವರು. ಅದಲ್ಲದೆ ಓದು ಅಷ್ಟಕ್ಕಷ್ಟೇ, ಎಷ್ಟು ಸಾಧ್ಯವೋ ಅಷ್ಟು ಓದಿದ್ದಾರೆ. ಮನೆಯಲ್ಲಿ ಕಷ್ಟ ಇದ್ದಂಥ ಕಾರಣಕ್ಕಾಗಿ ಜೀವನ ಕಟ್ಕೊಳ್ಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದವರು ಅನುಪಮ ಅಕ್ಕ ಸೀರಿಯಲ್ ನಂತರ ತಿರುಗಿ ನೋಡಿದ್ದಿಲ್ಲ. ಏನೋ ಒಂದು ಕಡೆಯಲ್ಲಿ ಕೆರಿಯರಲ್ಲಿ ಅವ್ರಿಗೆ ಸಕ್ಸಸ್ ಸಿಗ್ತಾ ಹೋಯಿತು. ಅದು ಕಿರುತೆರೆಯಲ್ಲಿ ಮಾತ್ರ. ಸೀರಿಯಲ್ ಮಾಡ್ತಾ ಇಲ್ಲ ಅಂತಂದ್ರೂ ಯಾವುದೋ ಒಂದು ಪ್ರೋಗ್ರಾಮ್ಗೆ ಆ್ಯಂಕರ್ ಆಗಿ ಫಿಕ್ಸ್ ಆಗಿದ್ದಾರೆ. ಸ್ಟಾರ್ ಸುವರ್ಣ, ಕಲರ್ಸು, ಹೀಗೆ ಒಂದಲ್ಲ ಒಂದು ಕಡೆಯಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಸಿಕ್ಕಂಥ ಪಾತ್ರಗಳನ್ನು ಬಹಳ ಜವಾಬ್ದಾರಿಯುತವಾಗಿ ತುಂಬ ಮೆಚೂರ್ಡ್ ಆಗಿ ನಟಿಸಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತಾವೇ ಕಷ್ಟಪಟ್ಟು ದುಡ್ದಂಥ ದುಡ್ಡಿನಲ್ಲಿ ತಾಯಿ ಮತ್ತು ತಂಗಿ ತಾನು ಇರೋದಕ್ಕೆ ಅಂತ ನಮ್ಮನೆ ಅಂತ ಒಂದು ಮನೆಯೂ ಕಟ್ಕೊಂಡಿದ್ದಾರೆ. ಆದರೆ ಅಷ್ಟು ದೊಡ್ಡ ಮನೆ ಕಟ್ಟಂಥ ಅನುಪಮ ಜೊತೆಗೆ ತಾಯಿ ಮತ್ತು ತಂಗಿ ಇಲ್ಲ. ಅದಲ್ಲದೆ ಅವರ ಸಕ್ಸಸ್ನಲ್ಲಿ ಇತ್ತೀಚೆಗೆ ತಂಗಿ ಮತ್ತು ತಾಯಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ತಂಗಿ ಅವರದ್ದೇ ಲೋಕದಲ್ಲಿದ್ದಾರೆ. ತೇಜಸ್ವಿ ಅವರು ಅನುಪಮ ಅವರ ಜೊತೆಗೆ ಎಲ್ಲೂ ಟ್ರಿಪ್ಪು ಹೋಗಲ್ಲ, ಫೋಟೋಗಳು ಕಮ್ಮಿ. ಅವರ ಫ್ರೆಂಡ್ಸ್ ಝೋನರಲ್ಲೇ ಇದ್ದಾರೆ. ಅವರ ಲವ್ ಅದರಲ್ಲೇ ಇದ್ದಾರೆ. ಅಕ್ಕನ ಬಗ್ಗೆ ಚಿಂತೆ ಮಾಡ್ತಿಲ್ವೋ ಗೊತ್ತಿಲ್ಲ. ಅಕ್ಕ ತಂಗಿ ಎಲ್ಲಿಗೂ ಒಟ್ಟಿಗೆ ಹೋಗಲ್ಲ, ಎಲ್ಲಿಗೂ ಬರೋದೂ ಇಲ್ಲ. ಅನುಪಮ ಕೂಡ ಸ್ವಂತ ತಂಗಿ ಇದ್ರೂ ತಮ್ಮ ಸ್ನೇಹಿತರ ಜೊತೆಗೆ ಎಲ್ಲಾದರೂ ಆಚೆ ಹೋಗ್ತಾರೆ. ಕೃಷಿ ತಾಪಂಡ ಮತ್ತು ಇನ್ನೊಂದಿಬ್ಬರು ಇವರಿಗೆ ಕ್ಲೋಸೆಸ್ಟ್ ಫ್ರೆಂಡ್ಸು. ಅವ್ರ ಜೊತೆಗೆ ಬಿಟ್ಟು ಯಾರ ಜೊತೆಗೂ ಹೋಗಲ್ಲ. ಇತ್ತೀಚೆಗೆ ಹಬ್ಬ ಹರಿದಿನ ಆದಾಗಲೂ ಕೂಡ ಅನುಪಮ ಮನೆಯಲ್ಲಿ ಅವರ ಸ್ನೇಹಿತರಿದ್ದರೆ ಹೊರತು ತಾಯಿ ಮತ್ತು ತಂಗಿ ಇಬ್ಬರೂ ಇರಲಿಲ್ಲ. ಇದು ನಿಜವಾಗ್ಲೂ ಬೇಸರ ಅಂತ ಅನಿಸ್ತಿತ್ತು. ಯಾಕೆ ಹೀಗಾಗ್ತಾ ಇದೆ? ಅನುಪಮ ಒಬ್ಬಂಟಿಯಾಗಿದ್ದು ಯಾಕೆ? ತಾಯಿ ಮತ್ತು ತಂಗಿಗಾಗಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥ ಹುಡುಗನನ್ನು ಬಿಟ್ಕೊಟ್ರು. ತಾಯಿ ಮತ್ತು ತಂಗಿ ಅನುಪಮನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಡೆಯುತ್ತೆ ಅನುಪಮ ಅವ್ರದ್ದು. ಈ ಇಂಟರ್ವ್ಯೂ ಅಲ್ಲಿ ಅನುಪಮ ಹೇಳಿದ್ದು ಇಷ್ಟೇ, ನಂಗೆ ಸಾಕಾಗ್ಬಿಟ್ಟಿದೆ, ಸೋತು ಹೋಗಿದ್ದೀನಿ ಅನಿಸುತ್ತೆ. ಒಂದು ಸಂದರ್ಭದಲ್ಲಿ ಎಲ್ಲನೂ ನಿಲ್ಲಿಸ್ಬಿಡೋಣ ಅಂತ ಅನಿಸುತ್ತೆ. ಎಷ್ಟಂತ ಸೋಲಿ, ಎಷ್ಟಂತ ಸಹಿಸ್ಕೊಳ್ಳಿ, ಎಷ್ಟು ಅಂತ ನಿಮಗೆ ಮಾಡಲಿ, ನನಗೆ ಸಾಕು ಅಂತ ಅನಿಸ್ದಾಗ ಅದನ್ನು ಸ್ಟಾಪ್ ಮಾಡಿಬಿಡ್ತೀನಿ ಅಂತ. ತಂಗಿ ಮತ್ತು ತಾಯಿ ವಿಚಾರದಲ್ಲಿ ಅನುಪಮಗೆ ಅದೇನು ಬೇಸರ ಆಗಿದೆ ಅನ್ನೋದು ಗೊತ್ತಿಲ್ಲ, ಅದೇನು ಅಸಮಾಧಾನ ಅನ್ನೋದು ಗೊತ್ತಿಲ್ಲ. ತಂಗಿ ಮಾತ್ರ ಅವ್ರ ಜೀವನ ಅವರೇ ನಡೆಸಬೇಕು ಅಂತ ಅವರು ಇಂಡಿಪೆಂಡೆಂಟ್ ಆಗೇ ಇದ್ದಾರೆ. ಆದರೆ ಒಬ್ಬ ಹುಡುಗನ ಪ್ರೀತಿಯಲ್ಲಿ ಬಿದ್ದಂಥ ಅನುಪಮ ಅವರ ತಂಗಿ ತೇಜಸ್ವಿ 2-3 ಬಾರಿ ಅದೇ ಹುಡುಗನ ಜೊತೆಗೆ ಬ್ರೇಕಪ್ ಮಾಡ್ಕೊಳ್ತಾರೆ, ಮತ್ತೆ ಪ್ಯಾಚಪ್ ಮಾಡ್ಕೊಳ್ತಾರೆ. ಅವರು ಕೂಡ ಆ ಹುಡುಗನ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದರು. ಅದಾದಮೇಲೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಇನ್ನು ಅನುಪಮ ಅವರ ತಾಯಿ ಟೇಲರಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಟೇಲರಿಂಗ್ ಕೆಲಸ ಮಾಡಿಕೊಂಡು
ಅವರು ಕೂಡ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಅನುಪಮ ಅವರ ತಂಗಿಗೆ ಅಕ್ಕನ ಹೆಸರಲ್ಲಿ ಬದುಕಬೇಕು, ಅಕ್ಕನ ದುಡ್ಡಲ್ಲಿ ಬದುಕಬೇಕು ಅನ್ನೋದಿಲ್ಲ. ತಾನು ತನ್ನ ಲವ್ವರು, ತನ್ನದೇ ಆದಂಥ ಪುಟ್ಟ ಲೋಕ ಅದನ್ನು ಕಟ್ಕೊಂಡಿದ್ದಾರೆ. ಅವ್ರ ಜೀವನ ಅವ್ರು ನಡೆಸೋದಕ್ಕೆ ಅವ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅನುಪಮ ಮನೆಯಲ್ಲಿದ್ದರೆ ಅದು ಅನುಪಮ ಮನೇಲಿ ಇದ್ದಂಗೆ ಆಗುತ್ತೆ. EMI ಕಟ್ಟೋದಾಗಿರ್ಬೋದು, ಪ್ರತಿಯೊಂದು ಕೂಡ ಅನುಪಮ ಆ ಮನೇಲಿರೋದು ಸರಿಯಲ್ಲ ಅನ್ನುವಂಥ ನಿರ್ಧಾರ ಅವರದು. ಇನ್ನು ಅವರ ತಾಯಿದು ಎದೆ ಎತ್ತರಕ್ಕೆ ಮಕ್ಕಳು ಬೆಳೆದಿದ್ದಾರೆ. ಅವರವ್ರ ದಾರಿಯನ್ನು ಅವ್ರವ್ರು ನೋಡ್ಕೊಳ್ತಾರೆ. ನಾನು ಕಷ್ಟಪಟ್ಟು ದುಡಿಬೇಕು, ನಾನು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು, ಮಕ್ಕಳ ಕೈಯಲ್ಲಿ ದುಡ್ಡು ಕೇಳೋದು ಸರಿ ಆಗೋದಿಲ್ಲ ಅಂತ ಅವರು ಕೂಡ ನಿರ್ಧರಿಸಿ ಅವ್ರ ಪಾಡಿಗೆ ಅವರು ಹೊರಗೆ ಬಂದಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ತಾಯಿ ಮತ್ತು ತಂಗಿಗಾಗಿ ತನ್ನ ಇಡೀ ಸರ್ವಸ್ವವನ್ನು ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದಂಥ ಅನುಪಮಗೆ ಇವತ್ತು ಒಂದು ಖುಷಿ ವಿಚಾರ ಅಂತಂದ್ರೂ ಅದನ್ನು ಸಂಭ್ರಮಿಸೋದಕ್ಕೆ ತಾಯಿ ಮತ್ತು ತಂಗಿ ಬರೋದಿಲ್ಲ. ಒಂದು ಬೇಸರ ಆಗದೇ ಇಲ್ಲ, ಬ್ರೇಕ್ ಡೌನ್ ಆಗಿದ್ದೀನಿ, ಎಲ್ಲೋ ಕುಸಿತಾ ಇದ್ದೀನಿ, ಅವಕಾಶಗಳು ಸಿಗ್ತಾ ಇಲ್ಲ, ಎಷ್ಟು ದಿನ ಅಂತ ಹೇಗೆ ಇರಲಿ, ಅದಕ್ಕೂ ಕೂಡ ಜೊತೆಯಲ್ಲಿ ಯಾರೂ ಬಂದು ನಿಲ್ತಾ ಇಲ್ಲ. ಇನ್ನು ಮದುವೆ ವಿಚಾರದಲ್ಲಿ ಅನುಪಮ ತುಂಬ ಹೆದರ್ಕೊಂಡಿದ್ದಾರಂತೆ. ಮದುವೆನೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಒಬ್ಬ ವ್ಯಕ್ತಿನ ಒಂದು ಬಾರಿ ಮನಸಾರೆ ಪ್ರೀತಿಸಿದ ಮೇಲೆ ಆ ವ್ಯಕ್ತಿನ ಹೇಟ್ ಮಾಡೋದಕ್ಕಾಗಲ್ಲ. ಮರಳಿ ಬೇರೆಯವ್ರನ್ನ ಮದುವೆ ಆಗೋದು ಹೇಗೆ ಅಂತ ಅನುಪಮ ಪ್ರಶ್ನಿಸ್ತಾ ಇದ್ದಾರೆ. ಅಲ್ಲಿಗೆ ಅನುಪಮ ಮದುವೆ ವಿಚಾರದಲ್ಲೂ ಕೂಡ ಯಾಕೋ ಯಾವುದೇ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಒಡ ಹುಟ್ಟಿದ ತಂಗಿಯೂ ಕೂಡ ಅಕ್ಕನ ಜೊತೆಗೆ ನಿಲ್ತಾ ಇಲ್ಲ. ತುಂಬ ಎಮೋಷನಲ್ ಆಗಿ ಬೇಸರ ಆದಾಗ ಒಬ್ಬರೇ ಇದ್ದೀವಿ, ಒಬ್ಬಂಟಿಯಾಗಿದ್ದೀವಿ ಅಂದಾಗ ತಂಗಿನೋ ತಾಯಿನೋ ಜೊತೆಗಿರ್ಬೋದಿತ್ತು. ಆದರೆ ಇವ್ರು ಮೂರೂ ಜನರು ಕೂಡ ನಾನು ಯಾರಿಗೆ ಕಮ್ಮಿ ಇಲ್ಲ, ನಾನೂ ದುಡಿತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ ಅಂತ ಅವರವರ ಹಾದಿಯಲ್ಲಿ ಅವರಿರೋದು ಎಲ್ಲೋ ಒಂದು ಕಡೆಯಲ್ಲಿ ಬೇಸರದ ಸಂಗತಿ. ಒಟ್ಟಿನಲ್ಲಿ ಅನುಪಮ ಗಟ್ಟಿಗೆತ್ತಿ ತಾಯಿ ಮತ್ತು ತಂಗಿಗಾಗಿ ಎಲ್ಲವನ್ನು ಸಹಿಸ್ಕೊಂಡು ಸಾಕ್ತಾ ಇದ್ದಾರೆ. ಆದಷ್ಟು ಬೇಗ ಈ ಫ್ಯಾಮಿಲಿ ಒಂದಾಗಲಿ, ಕಷ್ಟ ಸುಖ ಎಲ್ಲವನ್ನು ಕೂಡ ಅನುಸರಿಸ್ಕೊಂಡು ಒಗ್ಗಟ್ಟಿನಿಂದ ಹೋಗಲಿ, ಅನುಪಮನ ಖುಷಿಯಲ್ಲಿ ಅವರ ತಂಗಿ ಮತ್ತು ತಾಯಿನೂ ಭಾಗಿಯಾಗಲಿ, ಬೇಸರದಲ್ಲಿ ಅವರೂ ಕೂಡ ಹೆಗಲಾಗಲಿ ಅನ್ನೋದು ಎಲ್ಲರ ಆಶಯ. ಯಾಕಂದರೆ ಒಬ್ಬ ಹೆಣ್ಮಗಳು ಬೆಳೀತಾ ಇದ್ದಾಳೆ ಅಂತಂದರೆ ಅದು ಎಲ್ರಿಗೂ ಹೆಮ್ಮೆ ವಿಚಾರ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.